ಒಂದು 2 ತಾರ್ ಒಟ್ಟಿಗೆ ನಿಲ್ಲಿಸಿದಾಗ ಅದು ನಿಮಗೆ ಫ್ರಂಟ್ ಪ್ರೊಫೈಲಲ್ಲಿ ಹಾಫ್ ಮಾಡಿಫಿಕೇಷನ್ ಆಗಿದೆ, ಇದು ಬಂಪರಲ್ಲಿ ಹಾಕಿ ಇನ್ನೊಂದು ಥರ ಮಾಡಿಫಿಕೇಷನ್ ಆಗಿದೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗ್ತಿರ್ಬೋದು. ಒಂದು ರಗೆಡ್ ಲುಕ್ ಒಂದು ಪ್ರೋ ಮ್ಯಾನ್ ಬಂಪರ್ ಹಾಕಿದಾಗ ಹೇಗೆ ಕಾಣ್ತದೆ, ಅದೇ ರೀತಿ ಇದರಲ್ಲಿ ಡ್ರ್ಯಾಗನ್ ಹೆಡ್ಲೈಟ್ ಹಾಕಿದರೆ ಹೇಗೆ ಕಾಣ್ತದೆ, ಮೈನಸ್ ಹೆಡ್ಲೈಟಲ್ಲಿ ಹೇಗೆ ಕಾಣ್ತದೆ, ಅದೇ ರೀತಿಯಲ್ಲಿ ಪ್ರೋ ಮ್ಯಾನ್ ಯುಎಫ್ಒ ಲೈಟ್ ಹಾಕಿದ್ದು, ಅದರಲ್ಲಿ ನಾರ್ಮಲ್ ಯುಎಫ್ಒ ಲೈಟ್ ಹಾಕಿದ್ದು. ಅದೇ ರೀತಿ ಒಳಗಡೆ ಸೀಟ್ ಕವರ್ ಅಂತ ಬಂದಾಗ ಇದರಲ್ಲಿ ಟಾಪ್ ಗೇರ್ದು ಸೀಟ್ ಕವರ್ ಹಾಕಿದ್ದು, ಅದರಲ್ಲಿ ನಾರ್ಮಲ್ ಸೀಟ್ ಕವರ್ ಹಾಕಿದ್ದೀವಿ. ಇದರಲ್ಲಿ ರೂಫಿಂಗನ್ನು ಟಾಪ್ ಗೇರ್ ಬ್ರ್ಯಾಂಡಿದ್ದು ಅಪ್ಗ್ರೇಡ್ ಮಾಡಿದ್ದೀವಿ, ಅದರಲ್ಲಿ ರೂಫಿಂಗ್ ಮಾಡಿಲ್ಲ. ಈ ಥರ ತುಂಬ ಇದರಲ್ಲಿ ಇಂಟೀರಿಯರಲ್ಲಿ AC ವೆಂಟ್ಸ್ ಲೈಟ್ಸಲ್ಲಿ ಹಾಕಿದ್ದೀವಿ, ಇದರಲ್ಲಿ AC ವೆಂಟ್ಸ್ ಲೈಟಲ್ಲಿ ಹಾಕಿಲ್ಲ. ಸೊ ಈ ರೀತಿ ಒಂದು ತಾರಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ ಮಾಡಿಫಿಕೇಷನ್ ಮಾಡ್ಬೋದು ಅಂತ ನೀವು ನೋಡ್ತಿದ್ದೀರಿ. 2 ತಾರ್, 2 ರೆಡ್ ಕಲರ್, 2 ಡಿಫ್ರೆಂಟ್ ಕೈಂಡ್ ಆಫ್ ಮಾಡಿಫಿಕೇಷನನ್ನು RS ಕಾರ್ ಮಾಡಿಫೈಸಲ್ಲಿ ಮಾಡಿದ್ದೇವೆ. ಇಷ್ಟು ಹೇಳ್ಕೊಂಡು ಫ್ರೆಂಡ್ಸ್ ಈ ವಿಡಿಯೋ ಎಂಡ್ ಮಾಡ್ತೀನಿ. ಯಾಕಂದರೆ 2 ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದು ಪ್ರತಿಯೊಂದು ಕ್ಲಿಪ್ಸ್ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಒಂದು ಯಾವ ಥರ ಒಂದು ತಾರನ್ನು ಡಿಫ್ರೆಂಟ್ ಲುಕ್ಕಾಗಿ ಚೇಂಜ್ ಮಾಡ್ಬೋದು, ನಿಮಗೆ ಯಾವ ಥರ ಕ್ರೇಜ್ ಇದೆ ಅದರ ಪ್ರಕಾರ ನೋಡ್ಬೋದು. ಸೊ ಈಗ ಈ ಥರ ನೋಡ್ತಿದ್ರೆ ಈ ಕಸ್ಟಮರ್ದು ಕ್ರೇಜ್ ಬೇರೆ ಥರ ಇದೆ, ಅದೇ ರೀತಿ ಈ ಕಸ್ಟಮರ್ದು ನೋಡಿದರೆ ಅವರದೇ ಒಂದು ಲೈಕಿಂಗ್ಸ್ ಬೇರೆ ಥರ ಇದೆ. ಈ ಥರ ಯಾವ ಥರ ನಿಮಗೆ ಮಾಡಿಫಿಕೇಷನ್ ಬೇಕು ಆ ಥರ ಮಾಡಿಫಿಕೇಷನ್ RS ಕಾರ್ ಮಾಡಿಫೈಸಲ್ಲಿ ಬರ್ತೀವಿ. ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇಲ್ಲಿ RS ಕಾರ್ ಮಾಡಿಫೈಸಲ್ಲಿ ನೀವು ನೋಡ್ತಿರ್ಬೋದು ಒಂದು ರೆಡ್ ಕಲರ್ ತಾರಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಅಟ್ರಾಕ್ಷನ್ ಆಗಿ ನಿಂತಿದೆ ಅಲ್ಲ RS ಕಾರ್ ಮಾಡಿಫೈಸ್ ಇದರಲ್ಲಿ. ಸೊ ನೀವು ನೋಡ್ತಿರ್ಬೋದು ಒಂದು ಯುಎಫ್ಒ ಲೈಟೇ ಒಂದು ಎಷ್ಟು ಚಾರ್ಮಿಂಗ್ ಆಗಿ ಒಂದು ತಾರಿಗೆ ಕಾಣ್ತದೆ ಅಂತೇಳಿ. ಅದೇ ಒಂದು ಯುಎಫ್ಒ ಇಲ್ಲ ಅಂದಿದ್ರೆ ಯಾರು ನಿಮ್ಮನ್ನು ವಾವ್ ಅಂತೇಳಿ ರಿಟರ್ನ್ ಮಾಡಿ ನೋಡಲ್ಲ. ಸೊ ಬನ್ನಿ, ಈಗ ನಾನು ಈ ಕಾರಲ್ಲಿ ಏನೆಲ್ಲ ಮಾಡಿರೋದಂತ 1 by 1 ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೊ ಬೇಸಿಕ್ಲಿ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ದಿ ಟಾಪ್. ಸೊ ಟಾಪ್ ಅಂತ ಬಂದಾಗ ನಿಮಗೆ ಯುಎಫ್ಒ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಯುಎಫ್ಒ ಲೈಟ್ ಅಂದರೆ ಬೇಸಿಕ್ಲಿ ಜಸ್ಟ್ ಫಾರ್ ದ ಶೋ, ಓಕೆನಾ. ಸೊ ಅದರಲ್ಲಿ ಒಂದು ಆರೆಂಜ್, ಒಂದು ವೈಟ್, ಒಂದು ಆರೆಂಜ್ ವೈಟ್ ಥರ ಬರ್ತದೆ, ವಿಚ್ ರಿಯಲಿ ಎನ್ಹಾನ್ಸಸ್ ದ ಲುಕ್ ಆಫ್ ದಿ ಕಾರ್. ಒಂದು ಡ್ರೈವ್ ಮಾಡ್ತಿರೋ, ಈಗ ನಾನು ಡ್ರೈವ್ ಮಾಡುವಾಗ ಜನರು ಹಿಂದೆ ತಿರುಗಿ ನೋಡ್ತಾರೆ, ಬಿಕಾಸ್ ಇಟ್ಸ್ ಲುಕ್ಸ್ ವೆರಿ ಅಮೇಝಿಂಗ್ ಆ್ಯಂಡ್ ವಾವ್ ಆಗಿ ಕಾಣ್ತದೆ. ಸೊ ಅದಾದ ನಂತರ ನೆಕ್ಸ್ಟ್ ಬರೋದು ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ನಿಮಗೆ 7 ಸ್ಲಾಟ್ ಇದು ಗ್ರಿಲ್ಲನ್ನು ವಿತ್ ಲೈಟಲ್ಲಿ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು 7 ಸ್ಲಾಟ್ ಗ್ರಿಲ್ ವಿತ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಥಾರಲ್ಲಿ ಒಂದು ಗ್ರಿಲ್ ಚೇಂಜ್ ಮಾಡಿದ್ರೇ ಒಂದು ಅದರದ್ದು ರಿಯಲ್ ಲುಕ್ ಒಂದು ಬರುತ್ತೆ, ಇಲ್ಲ ಅಂದರೆ ಓಲ್ಡ್ ವೆಹಿಕಲ್ ಥರ ಕಾಣ್ತದೆ. ಅದಾದ ನಂತರ ಮೇಜರ್ ಲುಕ್ ಥಾರ್ದು ಏನಂದರೆ ಹೆಡ್ಲೈಟ್. ಸೊ ಈ ಕಸ್ಟಮರಿಗೆ ಸ್ಪೆಸಿಫಿಕ್ ಆಗಿ ಮೈನಸ್ ಹೆಡ್ಲೈಟ್ ಬೇಕಿತ್ತು. ಸೊ ಅದರಿಂದಾಗಿ ಮೈನಸ್ ಹೆಡ್ಲೈಟ್ ಹಾಕಿದ್ದೇವೆ, ಇಲ್ಲ ಅಂದರೆ ಡ್ರ್ಯಾಗನ್ ಆ ಥರ ಬೇರೆ ಥರದ್ದು ಹಾಕ್ತೇವೆ. ಸೊ ಈ ಕಸ್ಟಮರಿಗೆ ಮೈನಸ್ ಬೇಕಿದ್ದ ಕಾರಣ ಮೈನಸ್ ಹೆಡ್ಲೈಟನ್ನು ಹಾಕಿದ್ದೇವೆ. ಸೊ ಇದರಲ್ಲಿ ಇಂಡಿಕೇಟರ್, DRL ಎವ್ರಿಥಿಂಗ್ ವರ್ಕ್ಸ್ ವೆರಿ ವೆಲ್. ಅದೇ ರೀತಿ ನಮ್ಮ ಕಾರು ನೋಡಲಿಕ್ಕೂ ಅಮೇಝಿಂಗ್ ಆಗಿ ಕಾಣ್ತದೆ. ಸೊ ಅದಾದ ನಂತರ ಮೇಜರ್ ಫ್ರಂಟಲ್ಲಿ ಇರೋದು ಒಂದು DRL ಆಗಿರ್ಬೋದು, ಒಂದು ಫಾಗ್ಲೈಟ್ ಪ್ರೊಜೆಕ್ಟರ್ ಆಗಿರ್ಬೋದು. ಸೊ DRL ಇದರಲ್ಲಿ ಸ್ಮೋಕಿ DRL ಅಪ್ಗ್ರೇಡ್ ಮಾಡಿದ್ದೇವೆ. ಅಂದರೆ ಲೆಫ್ಟ್ ಹಾಕುವಾಗ ಇಂಡಿಕೇಟರ್ ಟರ್ನ್ಸ್ ಇಂಟು ವಿತ್ ಮ್ಯಾಟ್ರಿಕ್ಸ್ ಆಗಿ ಬರ್ತದೆ, ಇಲ್ಲ ಅಂದರೆ ಇಟ್ ವಿಲ್ ಬಿ ಲೈಕ್ ಅ ಪ್ಲೇನ್, ಅಷ್ಟು ನಿಮಗೆ ಲುಕ್ ಕಾಣಲ್ಲ. ಇನ್ನೊಂದು ಡ್ರೈವ್ ಮಾಡುವಾಗ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದರೆ ಒಂದು ಫಾಗ್ಲೈಟ್ ಅಂತ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಪ್ರೊಜೆಕ್ಟರ್ ಫಾಗ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಹೈ ಬೀಮ್, ಲೋ ಬೀಮ್ ಎರಡು ಇದರಲ್ಲೇ ಬರ್ತದೆ. ಸೊ ವಿತ್ ವೆಚ್ ID, ದ ಫೋಕಸ್ ಆಲ್ಸೋ ನೈಸ್. ದ IPH projector, it is one of the best projector what we have installed in the car. ಸೊ ಫ್ರಂಟ್ ಪ್ರೊಫೈಲಲ್ಲಿ ಇಷ್ಟು ಕೆಲಸ ಮಾಡಿದ್ದೇವೆ. ಒಂದು ಯುಎಫ್ಒ ಲೈಟ್ ಆಗಿರ್ಬೋದು, ಒಂದು ಗ್ರಿಲ್ ಆಗಿರ್ಬೋದು, ಗ್ರಿಲ್ ವಿತ್ ಲೈಟ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, DRL ಆಗಿರ್ಬೋದು, ಅದೇ ರೀತಿ ಒಂದು
ಪ್ರೊಜೆಕ್ಟರ್ ಆಗಿರ್ಬೋದು, ಇಷ್ಟು ಫ್ರಂಟ್ ಪ್ರೊಫೈಲಲ್ಲಿ ಮಾಡಿರುವಂಥದ್ದು. ಈಗ ಸೈಡ್ಸ್ ಅಂತ ಬಂದಾಗ ಸಮ್ಮರ್ ಅಂತೂ ಬೇಸಿಗೆಗಾಲದಲ್ಲಿ ತುಂಬಾ ಈ ಸತಿ ಶೆಕೆ ತುಂಬ ಇದೆ. ಡ್ರೈವ್ ಮಾಡುವಾಗ ಎಷ್ಟು ಎ ಸಿ ಹಾಕಿದ್ರೂ ಆಗಲ್ಲ, ಬಿಕಾಸ್ ಇಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಸೊ ಅದರಿಂದಾಗಿ ಈ ಕಸ್ಟಮರ್ ಕೂಲಿಂಗ್ ಪೇಪರ್ ಬೇಡ ಅಂತ ಹೇಳಿದ್ರು ಐ ಎಜುಕೇಟೆಡ್ ಹಿಮ್ ಆ್ಯಂಡ್ ಐ ಟೋಲ್ಡ್ ಹಿಮ್ ಇದೆಲ್ಲ ನಾವು ಮಾಡ್ತಿರೋದು ಒಂದು ಶೋ ಇಂದಾಗಿ, ಬಟ್ ನಾವು ಡ್ರೈವ್ ಮಾಡುವಾಗ ಕಂಫರ್ಟ್ ಅಂತ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದಾಗಿ ಇದರಲ್ಲಿ ಮೋಟೋ ಹಂಗರ್ ಬ್ರ್ಯಾಂಡ್ ಆಡಿಸನ್ ಅವ್ರದ್ದು which is legally approved, 70% is a legally approved, and the cooling ratio ಅಂತ ಬಂದಾಗ this is 60% is a cooling ratio. ಅದನ್ನು ನೀವು ಶೇಡ್ ನೋಡ್ತಿರ್ಬೋದು. ಇಟ್ಸ್ ನಾಟ್ ಲೈಕ್ ನಾರ್ಮಲ್ ನಿಮಗೆ ಹೈ ಎಂಡ್ ಕಾರ್ಸಲ್ಲಿ ಬರ್ತದಲ್ಲ, ಸೇಮ್ ಶೇಡ್ ಲೈಕ್ ಬ್ಲೂಯಿಶ್ ಥರ ಬರ್ತದೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕೂಲಿಂಗ್ ಪೇಪರ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ಬೋದು, ಬಿಕಾಸ್ ಐ ಆಮ್ ಯೂಸಿಂಗ್ ಪರ್ಸನ್ ಇನ್ ಮೈ ಕಾರ್ ಆ್ಯಂಡ್ ಆಫ್ ಲಾಡ್ ಆಫ್ ಕಸ್ಟಮರ್ಸಿಗೆ ಇನ್ಸ್ಟಾಲ್ ಮಾಡಿದ್ದೀನಿ. ಹಳ್ಳಿಯಿಂದ ಬರೋರಿಗೆ, ಊರ ಕಡೆಯಿಂದ ಬಂದವರಿಗೆ ಕಾಲ್ ಮಾಡಿ ಪರ್ಸ್ನಲಿ ಹೇಳ್ತಾರೆ, ಮ್ಯಾಮ್ ದ ಕೂಲಿಂಗ್ ಪೇಪರಲ್ಲಿ ತುಂಬಾ ರಿಸಲ್ಟ್ ಇದೆ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸಜೆಷನ್ ವಾಟ್ ಯು ಹವ್ ಡನ್ ಅಂತೇಳಿ. ಸೊ ಹಾಗಾಗಿ ಈ ಕಾರಿಗೂ ಮೋಟೋ ಹಂಗರ್ ಕೂಲಿಂಗ್ ಪೇಪರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಅದಾದ ನಂತರ ಒಂದು ತಾರಿಗೆ ಹಿಂಜನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಈ ಕಾರಲ್ಲಿ ಪ್ರೋಮ್ಯಾನ್ ಬ್ರ್ಯಾಂಡ್ ಇದು ಬ್ಲ್ಯಾಕ್ ಆ್ಯಂಡ್ ರೆಡ್ ಹಿಂಜನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಹಿಂಜನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಬೇಸಿಕ್ಲಿ ಒಂದು ನಿಮಗೆ ನಿತ್ತು ಮೇಲೆ ಕ್ಲೀನ್ ಮಾಡಬೇಕು ಅಂತ ಇದ್ದರೆ ಮಾಡ್ಬೋದು, ಇನ್ನೊಂದು ಲುಕ್ ಆಲ್ಸೋ ಇಟ್ ಎನ್ಹಾನ್ಸಸ್. ಸೊ ಸೈಡಲ್ಲಿ ಇಷ್ಟು ಕೆಲಸ ಮಾಡಿದ್ದೀವಿ. ಈಗ ಇಂಟೀರಿಯರ್ ಅಂತ ಬಂದಾಗ ಫಸ್ಟ್ ನಮಗೆ ಬೇಕಾಗಿರೋದು ಒಂದು ಗ್ರ್ಯಾಬ್ ಹ್ಯಾಂಡಲ್, ಹತ್ತಲಿಕ್ಕೆ ಒಂದು ಗ್ರ್ಯಾಬ್ ಹ್ಯಾಂಡಲ್ ಬೇಕು. ಇದರಲ್ಲಿ ಪ್ರೋಮ್ಯಾನ್ ಬ್ರ್ಯಾಂಡ್ ಇದು ಗ್ರ್ಯಾಬ್ ಹ್ಯಾಂಡಲನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಅದ್ರ ಜೊತೆ ಸೀಟ್ ಕವರ್ ಅಂತ ಬಂದಾಗ ಅಟಫಾರ್ಮ್ ಬ್ರ್ಯಾಂಡ್ ಇದು ಸೀಟ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಅದೇ ರೀತಿ ಸ್ಟೇರಿಂಗ್ ಅಂತ ಬಂದಾಗ ಕಂಪ್ಲೀಟ್ ಬ್ಲ್ಯಾಕ್ ವಿತ್ ರೆಡ್ ಕಲರ್ ಸ್ಟೇರಿಂಗ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಆ್ಯಂಡ್ ಆಮ್ರೆಸ್ಟ್ ಅಂತ ಬಂದಾಗೂ ಸೇಮ್ ಆಮ್ರೆಸ್ಟನ್ನು ಬ್ಲ್ಯಾಕ್ ಆ್ಯಂಡ್ ರೆಡ್ ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಈ ಥರ ಒಂದು ಥಾರನ್ನು ಇಂಟೀರಿಯರಲ್ಲಿ ಮಾಡಿಫಿಕೇಷನ್ ಮಾಡಿದ್ದೀವಿ. ಸೊ ಸೀಟ್ ಕವರು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬ್ಯೂಟಿಫುಲ್ ಫಿನಿಶಿಂಗ್ ಸೀಟ್ ಕವರ್ ಬಂದಿದೆ ಅಂಥೇಳಿ. ಸೊ ಇದು ನಿಮಗೆ ಮಾಡಿರುವಂಥದ್ದು ಒಂದು ಇಂಟೀರಿಯರ್. ಇದರಲ್ಲಿ ಸೆಟ್ ಆಫ್ 3 ಆಮ್ರೆಸ್ಟ್ ಹಾಕಿದ್ದು, ಫ್ರಂಟಲ್ಲಿ ಒಂದು, ಬ್ಯಾಕ್ ಸೈಡಲ್ಲಿ 2 ಆಮ್ರೆಸ್ಟ್. ಸೊ ಸೆಟ್ ಆಫ್ 3 ಆಮ್ರೆಸ್ಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಈಗ ರಿಯರ್ ಅಂತ ಬಂದಾಗ ಏನೆಲ್ಲ ಮಾಡಿಫಿಕೇಷನ್ ಮಾಡಿದ್ದೇವೆ ಅಂದರೆ, ಬೇಸಿಕ್ಲಿ ರಿಯರಲ್ಲಿ ಒಂದು ಟೇಲ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಅದೇ ರೀತಿ ರಿಫ್ಲೆಕ್ಟರ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಈ ರೀತಿ ಒಂದು ಥಾರನ್ನು ಎಕ್ಸ್ಟೀರಿಯರ್, ಫ್ರಂಟ್ ಪ್ರೊಫೈಲ್, ಸೈಡ್ ಪ್ರೊಫೈಲ್, ಇಂಟೀರಿಯರ್ ಆ್ಯಂಡ್ ರಿಯರ್ ಈ ಥರ ಒಂದು 4 ಪೋರ್ಷನ್ ಆಗಿ ಅಪ್ಗ್ರೇಡ್ ಮಾಡಿದ್ದೀವಿ. ಈಗ ಒಂದು ಸ್ಮಾಲ್ ಡಿಫ್ರೆನ್ಸ್ ತೋರಿಸ್ತೀನಿ. 2 ರೆಡ್ ಕಲರ್ ಥಾರನ್ನು ಒಂದೇ ಜಾಗದಲ್ಲಿ ನೆಟ್ಟು, ಒಂದರಲ್ಲಿ ವಿತ್ ಬಂಪರ್, ಒಂದರಲ್ಲಿ ಇನ್ನೊಂದು ಬಂಪರ್, ಒಂದರಲ್ಲಿ ಆಟೋಫಾರ್ಮ್ ಸೀಟ್ ಕವರ್, ಇನ್ನೊಂದರಲ್ಲಿ ಟಾಪ್ ಗೇರ್ ಸೀಟ್ ಕವರ್, ಇನ್ನೊಂದರಲ್ಲಿ ರೂಫಿಂಗ್ ಇಲ್ಲ, ಇನ್ನೊಂದರಲ್ಲಿ ರೂಫಿಂಗ್ ಇದೆ. ಯಾವ ಥರ ಡಿಫ್ರೆನ್ಸ್ ಬರ್ತದೆ ನೋಡ್ಕೊಳ್ಳುವ ಬನ್ನಿ. ಲೊಕೇಶನ್ ಅಂತೂ ಗೊತ್ತೇ ಇದೆ ಅಲ್ಲ, BTM ಲೇಔಟಲ್ಲಿ ನಿಯರ್ ಜಯದೇವ ಹಾಸ್ಪಿಟಲ್, ಎಕ್ಸಾಕ್ಟ್ ಆಪೋಸಿಟ್ ಗೋಪಾಲನ್ ಮಾಲ್ ಇಲ್ಲೇ ಇದೆ. ನೀವು ನೋಡ್ತಿರ್ಬೋದು ಗೋಪಾಲನ್ ಮಾಲ್ದು ಎಕ್ಸಾಕ್ಟ್ ಆಪೋಸಿಟಲ್ಲೇ RS ಕಾರ್ ಮಾಡಿಫೈಸ್ ಇರೋದು. ಸೊ ಇಷ್ಟು ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನೆಲ್ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಬೇಕಾದವರಿಗೆ ಶೇರ್ ಮಾಡಲಿಕ್ಕೆ ಬರಿಬೇಡಿ. ಥ್ಯಾಂಕ್ ಯು ಸೋ ಮಚ್.